ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಫ್ಲೋ ಆಫ್ ಕಂಟ್ರೋಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫ್ಲೋ ಆಫ್ ಕಂಟ್ರೋಲ್, ಇವಾಗ ನಾವು ಒಂದು ಪ್ರೋಗ್ರಾಮ್ ಬರ್ದಿದ್ದೀವಿ, ಆ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದು ಯಾವ ರೀತಿ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಯಾವ ಆರ್ಡರ್ ಅಲ್ಲಿ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಅದನ್ನ ನಾವು ಫ್ಲೋ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಫ್ಲೋ ಅಂದ್ರೆ ಗೊತ್ತಿದೆ ಅಲ್ಲ, ವಾಟರ್ ಫ್ಲೋ ಆಗ್ತಾ ಇದೆ ಅಂದ್ರೆ ಅದು ಯಾವ ರೀತಿ ವಾಟರ್ ಫ್ಲೋ ಆಗ್ತಾ ಇದೆ, ಯಾವ ಆರ್ಡರ್ ಅಲ್ಲಿ ಫ್ಲೋ ಆಗ್ತಾ, ಯಾವ ಕಡೆ ಫ್ಲೋ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಿದಾಗ, ಪ್ರೋಗ್ರಾಮ್ ಅಂದ್ರೆ ಅದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್, ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಅದನ್ನ ನಾವು ಫ್ಲೋ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ನಾನು ಸಿಂಪಲ್ ಪ್ರೋಗ್ರಾಮ್ ಬರ್ತಿದ್ದೀನಿ. ಇದು ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ, ಯಾವಾಗ್ಲೂ ಪ್ರೋಗ್ರಾಮ್ ಫಸ್ಟ್ ಲೈನ್ ಇಂದ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಲೈನ್, ಅದಾದ್ಮೇಲೆ ನೆಕ್ಸ್ಟ್ ಒಂದರಾದ್ಮೇಲೆ ಒಂದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇದು ನಾರ್ಮಲ್ ಫ್ಲೋ, ನಾರ್ಮಲ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಇದನ್ನ ನಾವು ಸೀಕ್ವೆನ್ಸ್ ಫ್ಲೋ ಆಫ್ ಎಕ್ಸಿಕ್ಯೂಷನ್ ಅಂತ ಕರಿತೀವಿ. ಇದನ್ನ ನಾವೇನಾಗತ್ತೆ, ಈ ನಾರ್ಮಲ್ ಆಗಿ ಎಕ್ಸಿಕ್ಯೂಟ್ ಆಗತ್ತಲ್ಲ, ಇದು ಇಲ್ದಿರ ನಮ್ಗೆ ಕೆಲವು ಸತಿ ರಿಕ್ವೈರ್ಮೆಂಟ್ ಆಗತ್ತೆ, ಆ ಫ್ಲೋನ ನಾವು ಚೇಂಜ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 10 ಸ್ಟೇಟ್ಮೆಂಟ್ಸ್ ಇದೆ, ಅದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್, ಥರ್ಡ್ ಸ್ಟೇಟ್ಮೆಂಟ್ ಆದ್ಮೇಲೆ 4 ಸ್ಟೇಟ್ಮೆಂಟ್ ನ ಕೆಲವು ಸತಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಕೆಲವು ಸತಿ ಅದು ಎಕ್ಸಿಕ್ಯೂಟ್ ಆಗಬಾರ್ದು. ಕೆಲವು ಸತಿ ಆ ಸ್ಟೇಟ್ಮೆಂಟ್ ಇಲ್ಲ ಒಂದಕ್ಕಿಂತ ಹೆಚ್ಚು ಸ್ಟೇಟ್ಮೆಂಟ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗಬೇಕು, 2 ಸತಿ 3 ಸತಿ ಅದೇ ಎಕ್ಸಿಕ್ಯೂಟ್ ಆಗಬೇಕು. ಈ ರೀತಿ ಏನಾಗ್ತಾ ಇದೆ, ನಾವು ಫ್ಲೋನ ಚೇಂಜ್ ಮಾಡ್ತಾ ಇದೀವಿ. ಯಾವ ಆರ್ಡರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಆರ್ಡರ್ ನ ಚೇಂಜ್ ಮಾಡ್ಬೇಕಾಗತ್ತೆ. ಪ್ರೋಗ್ರಾಮ್ ಅಲ್ಲಿ ನಮ್ಗೆ ರಿಕ್ವೈರ್ಮೆಂಟ್ ಬರುತ್ತೆ, ಆ ರೀತಿ ಚೇಂಜ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಅರ್ಥ ಆಯ್ತಲ್ಲ? ಕಂಟ್ರೋಲ್ ಸ್ಟೇಟ್ಮೆಂಟ್ ನೇಮ್ ಅಲ್ಲೇ ಇದೆ ಕಂಟ್ರೋಲ್. ಫ್ಲೋ ಆಫ್ ಎಕ್ಸಿಕ್ಯೂಷನ್ ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡುವ ಸ್ಟೇಟ್ಮೆಂಟ್ಸ್ ನ, ಅಥವಾ ಫ್ಲೋ ಆಫ್ ಎಕ್ಸಿಕ್ಯೂಷನ್ ನ ಚೇಂಜ್ ಮಾಡಕ್ಕೆ ಎಕ್ಸಿಕ್ಯೂಟ್ ಮಾಡೋ ಸ್ಟೇಟ್ಮೆಂಟ್ಸ್ ನ ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇದನ್ನ ನಾವು ಈ ಫ್ಲೋ ಆಫ್ ಕಂಟ್ರೋಲ್ ನ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಕಂಟ್ರೋಲ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಪೈಥಾನ್ ಅಲ್ಲಿ 2 ಟೈಪ್ಸ್ ಆಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಇದೆ. ನಂಬರ್ 1 ಸೆಲೆಕ್ಷನ್ ಸ್ಟೇಟ್ಮೆಂಟ್, ನಂಬರ್ 2 ರಿಪಿಟೇಷನ್ ಸ್ಟೇಟ್ಮೆಂಟ್. ಸೆಲೆಕ್ಷನ್ ಸ್ಟೇಟ್ಮೆಂಟ್ ಮತ್ತೆ ರಿಪಿಟೇಷನ್ ಸ್ಟೇಟ್ಮೆಂಟ್ಸ್. ಬನ್ನಿ ಇವಾಗ ಇದನ್ನ ಒಂದೊಂದಾಗಿ ನಾವು ನೋಡೋಣ. ಫಸ್ಟ್ ಸೆಲೆಕ್ಷನ್ ಸ್ಟೇಟ್ಮೆಂಟ್. ಈ ನೋಡಿ, ಈ ವಿಡಿಯೋದಲ್ಲಿ ನಾನು ಬರೀ ಥಿಯರಿ ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಸ್ ಅಲ್ಲಿ ಒಂದೊಂದೇ ತಗೊಂಡು ಅದರಲ್ಲಿ ಎಕ್ಸಾಂಪಲ್ ಜೊತೆ ಎಕ್ಸಿಕ್ಯೂಷನ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸೆಲೆಕ್ಷನ್ ಸ್ಟೇಟ್ಮೆಂಟ್ ಅಂದ್ರೆ ಇದನ್ನ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತಾನು ಕರಿತೀವಿ. ಇದರಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ, ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ ಮೇಲೆ ಕೆಲವು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ಬೇಕಾ ಇಲ್ಲ ಆಗ್ಬಾರ್ದಾ ಅದು ಡಿಪೆಂಡ್ ಆಗುತ್ತೆ. ಬೇಸ್ಡ್ ಆನ್ ಸಮ್ ಕಂಡೀಷನ್, ಐದರ್ ಇಟ್ ವಿಲ್ ಎಕ್ಸಿಕ್ಯೂಟ್ ಸಮ್ ಸ್ಟೇಟ್ಮೆಂಟ್ ಆರ್ ಇಟ್ ವಿಲ್ ನಾಟ್ ಎಕ್ಸಿಕ್ಯೂಟ್ ಸಮ್ ಸ್ಟೇಟ್ಮೆಂಟ್. ಅದನ್ನ ನಾವು ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ಕಂಡೀಷನ್ಸ್ ಬರುತ್ತಲ್ಲ, ಅದಕ್ಕಾಗಿ ನಾವು ಇದನ್ನ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತಾನು ಕರಿತೀವಿ. ಪೈಥಾನ್ ಅಲ್ಲಿ 4 ಟೈಪ್ಸ್ ಆಫ್ ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಇದೆ. ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್, ಎಲ್ಸ್ ಇಫ್ ಸ್ಟೇಟ್ಮೆಂಟ್, ELIF ಇಲ್ಲಿ ಬರ್ದಿದ್ದೀನಿ, ಅದನ್ನ ನಾವು ಎಲ್ಸ್ ಇಫ್ ಅಂತ ಓದ್ತೀವಿ. ಎಲ್ಸ್ ಇಫ್ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಇದನ್ನ ಇಫ್ ಎಲ್ಸ್ ಇಫ್ ಲ್ಯಾಡರ್ ಅಂತ, ಇಫ್ ಎಲ್ಸ್ ಲ್ಯಾಡರ್ ಅಂತಾನು ಕರಿತೀವಿ. ಸಿಂಪಲ್ ಆಗಿ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಇದು 4 ಟೈಪ್ಸ್ ಆಫ್ ಸೆಲೆಕ್ಷನ್ ಸ್ಟೇಟ್ಮೆಂಟ್. ಇದು ಏನು, ಯಾವ ರೀತಿ ವರ್ಕ್ ಆಗತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಒಂದೊಂದೇ ಸ್ಟೇಟ್ಮೆಂಟ್ ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಸ್ ಇವಾಗ ನೀವು ಈ ವಿಡಿಯೋದಲ್ಲಿ ಇದು ಅರ್ಥ ಮಾಡ್ಕೊಳ್ಳಿ. ಸೆಲೆಕ್ಷನ್ ಸ್ಟೇಟ್ಮೆಂಟ್ ಅಂದ್ರೆ ಬೇಸ್ಡ್ ಆನ್ ಸಮ್ ಕಂಡೀಷನ್, ಇದು ಕೆಲವು ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡತ್ತೆ ಇಲ್ಲ ಎಕ್ಸಿಕ್ಯೂಟ್ ಮಾಡಲ್ಲ. ಅದಕ್ಕೆ ಒಂದು ಕಂಡೀಷನ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಒಂದ್ ಕಂಡೀಷನ್ ಇರಬಹುದು ಇಲ್ಲ ಅದಕ್ಕಿಂತ ಜಾಸ್ತಿ ಕಂಡೀಷನ್ಸ್ ಇರಬಹುದು. ಅದನ್ನ ನಾವು ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. 4 ಟೈಪ್ಸ್ ಆಫ್ ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಇದೆ. ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್, ಎಲ್ಸ್ ಇಫ್ ಸ್ಟೇಟ್ಮೆಂಟ್, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇವಾಗ ಬನ್ನಿ ನೋಡೋಣ ನಾವು ರಿಪಿಟೇಷನ್ ಸ್ಟೇಟ್ಮೆಂಟ್. ರಿಪಿಟೇಷನ್ ಸ್ಟೇಟ್ಮೆಂಟ್ಸ್ ಇದನ್ನ ನಾವು ಲೂಪ್ ಸ್ಟೇಟ್ಮೆಂಟ್ಸ್ ಅಂತಾನು ಕರಿತೀವಿ.
ಲೂಪ್ ಸ್ಟೇಟ್ಮೆಂಟ್ಸ್, ರಿಪಿಟೇಷನ್ ಸ್ಟೇಟ್ಮೆಂಟ್ಸ್. ಇದ್ರಲ್ಲಿ ಏನಾಗುತ್ತೆ, ಕೆಲವು ಸ್ಟೇಟ್ಮೆಂಟ್ಸ್, ಇಟ್ ಮೇ ಬಿ ಒನ್ ಸ್ಟೇಟ್ಮೆಂಟ್ ಇರ್ಬೋದು, ಇಲ್ಲ ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಮೆಂಟ್ಸ್ ಇರ್ಬೋದು. ಸೆಟ್ ಆಫ್ ಸ್ಟೇಟ್ಮೆಂಟ್ಸ್, ಆ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೂ ಒಂದು ಕಂಡೀಷನ್ ಇರುತ್ತೆ, ಬೇಸ್ಡ್ ಆನ್ ಸಮ್ ಕಂಡೀಷನ್. ಎಷ್ಟು ಸತಿ ಅದು ರಿಪೀಟ್ ಆಗಬೇಕು ಅದು ಡಿಪೆಂಡ್ ಆಗತ್ತೆ ಒಂದು ಕಂಡೀಷನ್ ಮೇಲೆ. ಅಂದ್ರೆ ಬೇಸ್ಡ್ ಆನ್ ಒನ್ ಕಂಡೀಷನ್ ಎ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟ್ ರಿಪೀಟೆಡ್ಲಿ. ಎಲ್ಲಿವರೆಗೆ ಆ ಕಂಡೀಷನ್ ಟ್ರೂ ಆಗತ್ತೆ ಈ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗತ್ತೆ. ಒನ್ಸ್ ಆ ಕಂಡೀಷನ್ ಫಾಲ್ಸ್ ಆಯ್ತು, ಅದು ಆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಲ್ಲ, ಅದು ಮುಂದೆ ಹೊರಟೋಗುತ್ತೆ. ಇದನ್ನ ನಾವು ಲೂಪ್ ಸ್ಟೇಟ್ಮೆಂಟ್ ಅಥವಾ ರಿಪಿಟೇಷನ್ ಸ್ಟೇಟ್ಮೆಂಟ್ಸ್. ಲೂಪ್ ಅಂದ್ರೆ ಗೊತ್ತಿದೆಯಲ್ಲ, ನೀವು ಆಲ್ರೆಡಿ ಲೂಪ್ ಮೂವೀಸ್ ಅಂತ ಲೂಪ್ ಮೂವೀಸ್ ನೋಡಿರ್ತೀರಾ. ಲೂಪ್ ಅಂದ್ರೆ ಅದು ಒಂದು ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಆಗತ್ತೆ, ಅದು ಎಕ್ಸಿಕ್ಯೂಟ್ ಆಗಿ ಕಂಪ್ಲೀಟ್ ಆಗಿ ಮತ್ತೆ ಅದೇ ಪಾಯಿಂಟ್ಗೆ ಬರುತ್ತೆ. ಅಲ್ಲಿಂದ ಮತ್ತೆ ಅದೇ ಮುಂದೆ ಆಗಿದ್ದಲ್ಲಿ ಏನಾಗಿತ್ತು ಅದು ಇನ್ನೊಂದ್ಸತಿ ರಿಪೀಟ್ ಆಗುತ್ತೆ. ಅದಕ್ಕಾಗಿ ಅದನ್ನ ನಾವು ಲೂಪ್ ಅಂತ ಕರಿತೀವಿ. ಇದೇ ರೀತಿ ಪೈಥಾನ್ ಅಲ್ಲೂ ಕೆಲವು ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ, ಅದಕ್ಕಾಗಿ ನಾವು ಲೂಪ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಈ ಪೈಥಾನ್ ಅಲ್ಲಿ 3 ಟೈಪ್ಸ್ ಆಫ್ ಲೂಪ್ ಸ್ಟೇಟ್ಮೆಂಟ್ಸ್ ಇದೆ. ಒಂದು ವೈಲ್ ಲೂಪ್, ಇನ್ನೊಂದು ಫಾರ್ ಲೂಪ್, ನೆಕ್ಸ್ಟ್ ಒನ್ ಈಸ್ ನೆಸ್ಟೆಡ್ ಲೂಪ್. ವೈಲ್ ಲೂಪ್, ಫಾರ್ ಲೂಪ್, ನೆಸ್ಟೆಡ್ ಲೂಪ್, ಇದು 3 ಟೈಪ್ಸ್ ಆಫ್ ರಿಪಿಟೇಷನ್ ಸ್ಟೇಟ್ಮೆಂಟ್ಸ್. ಇದು ಯಾವ ರೀತಿ ಆಗತ್ತೆ ಅದು ನಾವು ಮುಂದಿನ ವಿಡಿಯೋಸ್ ಅಲ್ಲಿ ತಿಳ್ಕೊಳ್ಳೋಣ ಇದರ ಬಗ್ಗೆ. ನೋಡಿ, ಇದು ಕಂಟ್ರೋಲ್ ಸ್ಟೇಟ್ಮೆಂಟ್ ಕಾನ್ಸೆಪ್ಟ್. ನೀವು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ಬೇರೆ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲೂ ಸೇಮ್ ಕಾನ್ಸೆಪ್ಟ್ ಇರುತ್ತೆ. ಬರೆಯೋ ಸ್ಟ್ರಕ್ಚರ್ ಸ್ವಲ್ಪ ಚೇಂಜ್ ಆಗ್ಬೋದು, ಆದ್ರೆ ಕಾನ್ಸೆಪ್ಟ್ ಸೇಮ್ ಇರುತ್ತೆ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ. ಇಫ್ ಇದು ಸೆಲೆಕ್ಷನ್ ಸ್ಟೇಟ್ಮೆಂಟ್, ರಿಪಿಟೇಷನ್ ಸ್ಟೇಟ್ಮೆಂಟ್ಸ್ ಪೈಥಾನ್ ಅಲ್ಲಿ ಯಾವ ರೀತಿ ವರ್ಕ್ ಆಗತ್ತೆ ಅದೇ ರೀತಿ ಜಾವಾದಲ್ಲೂ ವರ್ಕ್ ಆಗುತ್ತೆ. ಅದೇ ರೀತಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ, C++ ಪ್ರೋಗ್ರಾಮಿಂಗ್ ಅಲ್ಲಿ, ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲೂ ಇದೇ ರೀತಿ ವರ್ಕ್ ಆಗುತ್ತೆ. ಸೊ ಇದು ತುಂಬಾ ಮುಖ್ಯವಾದ ಟಾಪಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇದು ಇಂದಿನ ವಿಡಿಯೋದಲ್ಲಿ ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಯಾವುದು ಅದರ ಬಗ್ಗೆ ತಿಳ್ಕೊಂಡಿದೀವಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.